ಮದುವೆ ತುಂಬಾ ಚೆನ್ನಾಗ ತಲನತೆ. ಚೆನ್ನಾಗಿ ಮಾಡ್ದ ಮದುವೆನ. ಎಲ್ಲ ಚೆನ್ನಾಗಿತ್ತು ಮದುವೆಗೆ. ಊಟನೂ ಚೆನ್ನಾಗಿತ್ತು, ಜೋಡಿನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಅಚ್ಚುಕಟ್ಟಾಗಿ ಮುಗೀತು. ಅರೆ ಹೌದು ಗುಂಡು ದಿಕ್ಕಿ ಅಜ್ಜಿ, ನಮ್ದಕ್ಕಿ ಈ ಮದುವೆಗೆ ಬಂದು ತುಂಬಾಗೆ ಖುಷಿ ಆಯ್ತು. ಮತ್ತೆ ನಿನಗೆ ತುಂಬಾ ಖುಷಿ ಆಗಿರ್ಬೇಕು. ನೀನ್ ಬರೇ ನಿಮ್ ಜನಗಳು ಮದ್ವಿಗೆ ಹೋಗ್ತಿದ್ಯಾ. ಈ ತರ ನಮ್ ಜನಗಳು ಮದ್ವಿಗೆ ನೀನ್ ಯಾವತ್ತೂ ಬಂದೇ ಇಲ್ಲ, ಇದೇ ಮೊದಲನೇ ಸಾರಿ ಬಂದದ್ದು. ಹಂಗಾಗಿ ನೀನ್ ಎಲ್ಲ ಹೊಸದು ಅನಿಸ್ತಲ್ಲ, ಹಂಗಾಗಿ ನಿನ್ ಖುಷಿ ಜಾಸ್ತಿ ಆಗೈತೆ. ಅರೆ ಹೌದು ಬಿಡಿ ಗುಂಡುದಿಕ್ಕಿ ಅಜ್ಜಿ, ನಮ್ದಕ್ಕೆ ನಾವು ಯಾವ ಮದ್ವೆಗೂ ಹೋಗೇ ಇಲ್ಲ. ನಮ್ದಕ್ಕೆ ಮೊದಲನೇ ಸಲಿಗೆ ನಾವು ಈ ಮದ್ವೆಗೆ ಬಂದಿದ್ದು. ಮತ್ತೆ ಅದಕ್ಕೆ ನಿನಗೆ ಎಲ್ಲ ಹೊಸದಾಗ ಕಾಣ್ತಲ್ಲ, ಹಂಗಾಗಿ ನಿನಗೆ ಖುಷಿ ಜಾಸ್ತಿ ಆಗೈತಿ. ಅಡಿಗೆನು ಭಾರಿ ಚೆನ್ನಾಗಿ ಮಾಡಿಸಿದ್ರು ಕಣತಿ. ಊಟ ಅಂತೂ ಭಾರಿ ಚೆನ್ನಾಗಿತ್ತು. ಅಯ್ಯೋ ಅಯ್ಯೋ, ಊಟನು ಭಾರಿ ಚೆನ್ನಾಗಿತ್ತು. ಆದ್ರೆ ಊಟ ಕುಂತಾಗ ಈ ನಮ್ಮ ಕೋತಿಗಳು ಕಿತಾಪತಿ ಮಾಡಿದ್ವಲ್ಲ, ಈ ಪಾರಿ ಈ ಗಿರಿಜಿ ಕಿತಾಪತಿ ನೋಡಕ್ಕಾಗ್ಲಿಲ್ಲ. ಯೋನ್ ಉಣ್ಣ ಕುತ್ಕೊಂಡಾಗ ಹಂಗ ಆಡ್ತಾರೇನಿ. ಜಾಂಗೀರ್ ಹಾಕನ್ ಯೋನ್ ಅನ್ಕಣ್ಣ ಯೋನ ನಿಮ್ಮಿಬ್ರು ನೋಡಿ. ಆ ಮಾರೇ ಪಾಪ ಬರೋನು ಹೋಗೋನಿಗೆ ಹಾಕನಿಗೆ ಅಣ್ಣ ಇನ್ನೊಂದೆರಡು ಜಾಂಗೀರು, ಅಣ್ಣ ಇನ್ನೊಂದೆರಡು ಜಾಂಗೀರು ಅಂತ ಅಂತಿರಲ್ಲ, ಅವ್ನು ಯೋನ್ ಅನ್ಕೊಂಡ್ರು ಅಂಕಲ್ಲ. ಇವ್ರು ಏನು ಕೊಂಡುದಾರ ಹೆಂಗ ಯಾವತ್ತಾದ್ರೂ ಜಾಂಗೀರ ಅಂತ ಅನ್ಕೊಂಡಿರ್ತಾನ ಅವ್ನು. ಹಂಗ ಆಡಿ ಅವ್ನು ಬಂದಾಗೆಲ್ಲ ಹಂಗ ಹಾಕಕ್ ಬಂದಾಗೆಲ್ಲ ಜಾಂಗೀರಿಸ್ಕೊಂಡು ನಂಗೆ ಕವರಾಗಿ ತುಂಬ್ಕೊಂಡ್ರಲ್ಲ. ಯೋನ್ ಅನ್ಕೊಂಡ್ರು ಯೋನು. ನನಗಂತೂ ನಿಮ್ ಜೊತೆ ಕುತ್ಕೊಂಡು ಹಂಗ ನಾಚಿಕೆ ಆದಂಗ ಆಗ್ತಿತ್ತು. ಹಂಗ ಅಲ್ಲೇ ಇಬ್ರಿಗೆ ಎರಡು ಬಿಗೆನ ಅನಿಸ್ತಿತ್ತು ಮದ್ವೆ ಮನೆಯಲ್ಲ ಅಂತಂದು ಸುಮ್ನಿದ್ದೆ ನೋಡ್ರಿ. ಅಯ್ಯ ನೀನಂತ್ರ ಸುಮ್ಕಿರಾಜಿ, ನಾವೇನ್ ಮಾಡ್ಬಾರ್ದು ಮಾಡಿದ್ವಿ ಅಲ್ಲಿ, ನೀನ್ ನಾಚಿಕೆ ಆಗತ್ತೆ. ಮತ್ ಮದ್ವೆ ಮನೆ ಅಂದಾಗ ಮತ್ತೆ ಬೇಕಾದ ಹಾಕ್ಸ್ಕೊಂಡ್ ತಿನ್ರಿ ಹಾಕ್ಸ್ಕೊಂಡ್ ತಿನ್ರಿ ಅಂತ ಅನ್ನಲ್. ಮತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡ್ ತಿನ್ನೋಣ ಅಂತ ನೀನೊಂದೆರಡು ಜಾಂಗೀರ್ ಹಾಕಪ್ಪ ಹಾಕಪ್ಪ ಅಂತ ಕೂಗಿ ಹೇಳ್ದೆ. ಅದ್ರಲ್ಲೇನ್ ತಪ್ಪೈತಿ. ಅಯ್ಯ ನೀನಂತ್ರ ಕಣಜಿ. ಅಯ್ಯೋ 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 ಏನ್ ಮಾತಾಡ್ತೀಯ ನೀನು? ಒಂದೀಟ್ ನಾಚಿಕೆನೂ ಆಗಲ್ವಲ್ಲ ನಿನಗೆ? ಎಷ್ಟ್ ಚೆನ್ನಾಗಿ ಹೇಳ್ತೀಯ ನೋಡೋದನ್ನ. ನೀನು ಒಂದ್ 4 ಕೇಳಿ ಹಾಕಿಸ್ಕೊಂಡೆ ಅಂತ ಹೇಳಿ ಥೂ ನಿನ್ನ. ಸುಮ್ ಕುತ್ಕೊಳ್ಳಿ ನೀನು. ಯಾತೂನು ಇಲ್ಲ ಯಾತ್ರದೂ ಇಲ್ಲ. ಮದ್ವೆ ಮನೆಗೆ ಹೋದಾಗ ಇದೆಲ್ಲ ಇದ್ದದೇ. ನಮ್ಮಂತಾರು ಏನ್ ದಿನ ಮದ್ವೆಗೆ ಹೋಗ್ತೀವ, ಆವಾಗ ಯಾವಾಗ ಒಂದ್ಸಲಿ ಯಾರ ಹಿಂಗ್ ಕರೆದಾಗ ಅಪ್ರೂಪಕ್ಕೆ ಮದ್ವೆಗಳಿಗೆ ಹೋಗಿರ್ತೀವಿ. ಅಪ್ರೂಪಕ್ಕೆ ಹೋದಾಗಾರ ಮತ್ತೆ ಸಿಕ್ಕಿದ್ದನ್ ಮತ್ತೆ ಬಾಚ್ಕೊಂಡ್ ತಿನ್ನೋದ್ ಬ್ಯಾಡ್ವೆ. ಮತ್ತೆ ಆಸೆ ಬುರುಕರು ಮತ್ತೆ ನಾವು ಜಾಸ್ತಿ ಒಳ್ಳೆಯವ್ರು. ಮತ್ತೆ ನಮ್ಗೆ ಅಪ್ರೂಪಕ್ಕೆ ಈ ತರ ಫಂಕ್ಷನ್ಗಳು ಸಿಗೋದು. ಹಂಗಾಗಿ ನಾವು ಹೋದಾಗೆಲ್ಲ ಮತ್ತೆ ಹಿಂಗ್ ಮಾಡ್ತೀವಿ ಕಣಜಿ. ನೀನಂತರೂ ಯಾವತ್ತು ನಮ್ಮನ್ನ ಆತರ ನೋಡೇ ಇಲ್ಲ ಅನ್ನೋ ತರ ಆಡ್ತೀಯ. ಅಯ್ಯ ಸಾಕ್ ಮುಂಚೆ ಬಾಯ. ಏನು ನಮ್ಮೂರಾಗ ಆಡ್ದಂಗ ಹೊರಗಡೆ ಹೋದಾಗ ಆಡಕತ್ತ. ನಮ್ಮೂರಾಗ ಅಂದ್ರೆ ಎಲ್ಲ ಜನರಿಗೆ ಗೊತ್ತಿರ್ತೈತಿ ನೀವ್ ಹೆಂಗೆ ಅಂತಂದು, ಅದಕ್ಕೆ ಗೊತ್ತಿರೋದೇ ಸುಮ್ಮನೆ ಇರ್ತಾರೆ. ಹೊರಗಡೆ ಹೋದಾಗ ಹಂಗ ಅಂದ್ರೆ ಹಂಗ್ ಮಾಡಿದ್ರೆ ಜನ ಏನ್ ಅನ್ಕೊಂಡಾರು? ಎಲ್ಲ ತಗೋ ಹೋದಾಗ ನಿಮ್ ಪುರಾಣಗಳು ನಿಮ್ಮ ಈ ವರ್ಷಗಳನ್ನ ತಗದ್ ಬಿಟ್ಬಿಡ್ತೀರ. ಜನ ಏನ್ ಅನ್ಕೊಂಡವ್ರು ಅನ್ನೋದೇ ನಿಮ್ ತಲೆಗಿರಲ್ಲ. ಅಯ್ಯೋ ಹೋಗ್ಲಿ ಬಿಡಜ್ಜಿ, ಏನಾಗೈತಿ ಅಂತ ಹಂಗ ಆಡ್ತಿದೀಯ? ಏನ್ ದಿನ ತಿಂತಾಳೆ ಅಕ್ಕಿ ಸೀನಾ? ಯೋನ ಮತ್ತೆ ಅಪರೂಪಕ್ಕೆ ಮದುವೆಗೆ ಹೋದಾಗ ಆಸೆ ಪಟ್ಟಂಗ್ ಮಾಡಿದಳ್ ತಗ. ಮತ್ತೆ ಈ ಸಣ್ಣ ಹುಡುಗರು ಅದೇ ಆಸೆ ಪಟ್ಟ ಸಣ್ಣ ಹುಡುಗರು ಮಾಡಿದಾಗ ಎಲ್ಲ ಸುಮ್ ಕೊಡಕ್ಕಿಲ್ಲ. ಸಣ್ಣ ಹುಡುಗರು ಅಂತ ಹೇಳಿ ಹಂಗೆ ಸಣ್ಣ ಹುಡುಗಿ ಅಂತ ಒಂದು ಅನ್ಕ. ಸಣ್ಣ ಹುಡುಗಿ ಅಂತ ಅನ್ಕೋಬೇಕು ಅಕ್ಕಿನ. ಅಕ್ಕಿ ನೋಡ್ರಿ ಸಣ್ಣ ಹುಡುಗಿ ತರ ಕಾಣ್ತಾಳೆ. ನಾನ್ ಸಣ್ಣ ಹುಡುಗಿನ ಮತ್ತೆ ಹೆಂಗ್ ಕಾಣ್ತಿದ್ದೆ ನೋಡ್ ಮದ್ವೆಗೆ. ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು, ಇನ್ನ ಮದ್ವೆನೇ ಆಗಿಲ್ಲ ಮಕ್ಕಳೇ ಆಗಿಲ್ಲ ಅನ್ನೋ ತರ ಇನ್ನ ಹೆಂಗ್ ಹುಡುಗಿ ತರ ಇದ್ದೆ ಅಲನಜ್ಜಿ. ಸಾಕ್ ಮುಚ್ಚ ಬಾಯ ಮುಚ್ಕೆ ನೀನು. ಹೊಲ್ ಕಿಸಿ ನೋಡಿ ಹೆಂಗ್ ಕಿಸಿತಾಳೆ. ಸಣ್ಣ ಹುಡುಗಿ ಅಂತ ಈಕಿಗೇನ ಮದ್ವೆನೇ ಆಗಿಲ್ವಂತೆ ಮಕ್ಕಳೇ ಆಗಿಲ್ವಂತೆ. ಇನ್ನ ಹೆಂಗ್ 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 ಹುಡುಗಿ ತರ ಅದಳಂತೆ. ಮಾತಾಡ ನೋಡಿ ಹೆಂಗ್ ಮಾತಾಡ್ತಾಳೆ. ಹೋಗಿ ಬಿಡತ್ತೆ ಅತ್ತಗೆ ಪಾಪ. ಆಕಿಗೆ ಹಿಂಗೆ ಮದುವೆ ಮನೆಗಳಿಗೆ ಅಲ್ಲಿ ಇಲ್ಲಿ ಯಾರ ಮನೆಗಾರ ಸ್ವೀಟ್ ಮಾಡಿದಾರೆ ಅಂದ್ರೆ ಆಕಿಗೆ ಸ್ವೀಟ್ ಅಂದ್ರೆ ಒಂದಿಟ್ಟು ಹಂಗ ಭಾರಿ ಆಸೆ. ಅದಕ್ಕೆ ಹಂಗ ಹೋದ್ ಕಡೆ ಎಲ್ಲ ಹಂಗ ಆಡ್ತಾಳೆ ಬಿಡು. ಅಕ್ಕೇನ್ ಮಾಡ್ಬಾರ್ದು ಮಾಡಿಲ್ಲ. ಏನೋ ಒಂದೆರಡು ಜಾಂಗಿರ ಕೇಳು ಹಾಕ್ಸ್ಕೊಂಡಲ್ಲ ಆಟೆಯ. ಅದೇನ್ ದೊಡ್ಡ ತಪ್ಪಲ್ಲಿ ಬಿಡತ್ತೆ. ಅದ್ಯಾಕ ಹಂಗಾಡಿ? ನಾನ್ ತಪ್ಪು ಅಂತ ಹೇಳಿಲ್ಲ ಕಣೆ. ಹಂಗೆ ಹೋದ್ ಕಡೆ ಬಂದ್ ಕಡೆ ಎಲ್ಲ ಹಂಗ ಆಡ್ಬಾರ್ದು. ಜಾಂದಿದ್ರಿಗೆ ಜನ ನೋಡ್ರಿ ಏನ್ ಅನ್ಕೊಂಡರು ಅಂತ ಹೇಳಿ ದಾಟಯ್ಯ. ಅದೇ ಜಾಂಗೀರ ಆಮೇಲೆ ಹೋಗಿ ಕೇಳಿ ಕವರಿಗೆ ಹಾಕ್ಸಿದ್ರೆ ಆಗ್ತಿರ್ಲಿಲ್ವೇ? ಹಂಗ ಬುಣ್ಣಕಾರ ಜಾಂದಿದ್ರಿಗೆ ಹಂಗ ಕೂಗಿ ಹಾಕಪ್ಪ ಅಂತಂದ್ರೆ ಏನ್ ಅನ್ಕೊಂಡಕ್ಕಿಲ್ಲ ಅವರು. ಈಕೇನಿಕಿ ಇಂತ ಆಸೆ ಬುರುಕಿ ಹಿಂಗೆ ಕೇಳಿ ಹಾಕಿಸ್ಕೊಂತಾಳಲ್ಲ ಜಾಂಗೀರ ಅಂತ ಅನ್ಕೊಳಕ್ಕಿಲ್ವೇ? ಇವಳು ಯಾರ ತಿಂಡಿ ಪೋತೆ ಆಗಿದ್ದಾಳೆ ಅಂತ ಅನ್ಕೊಂತಾರೆ. ಅದಕ್ಕಂಗ ಒಂದ್ ಆಟೆ.
ಈಗ ಹೋಗ್ಲಿ ಬಿಡತ್ತೆ, ಉಂಡದ್ದು ಆತು, ತಿಂದದ್ದು ಆತು, ಕವರಾಗ ಹಾಕ್ಸ್ಕೊಂಡದ್ದು ಆತು, ಮುಗಿದ ಮದುವೆ ಮುಗಿಸ್ಕೊಂಡು ಬಂದದ್ದು ಆತು. ಅದ್ ಯಾಕೆ ಈಗ ಮಾತು, ಈಗ ಆಗೋಗೈತ್ ಬಿಡು. ಅಲ್ಲಿಗೂ ಪಾಪ ಲಕ್ಷ್ಮ ಮತ್ ಕರೆದ್ಬಿಟ್ಟು ಎಲ್ರಿಗೂ ಕವರಾಗ ಹಾಕೊಡ್ಲಿಲ್ವೇ ಬರಕರ, ಸೀತಾ ಅಂದೋಗ್ರಿ ಮನೆಗೆ, ಮನೆಯವ್ರಿಗೆಲ್ಲ ಕೊಡ್ರಿ ಅಂತಂದು. ಪಾಪ ಹಾಕಿನಿ ಎಲ್ಲರಿಗೆ ಹಾಕೊಟ್ಲಲ್ಲ ಕವರಿ, ತಗೊಂಡೋಗ್ರಿ ಮನೆಯವ್ರಿಗೂ ಕೊಡ್ರಿ ಅಂತಂದು. ಅಂತೂ ಮದ್ವೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡ್ ಬಂದ್ವಿ ಬಿಡು. ನನಗೂ ಒಂದಿಟ್ಟು ಊರಾಗೆ ಇದ್ದು ಬೇಜಾರಾಗೋಗ್ಬಿಟ್ಟಿತ್ತು. ಯಾ ಮದ್ವಿಗೂ ಹೋಗಿರ್ಲಿಲ್ಲ, ಯಾವ ಊರಿಗೂ ಹೋಗಿರ್ಲಿಲ್ಲ, ಈ ಕಡೆ ತೋರ್ ಮನೆ ಕಡೆಗೂ ಹೋಗಿರ್ಲಿಲ್ಲ. ಹೆಂಗ ಲಕ್ಷ್ಮವ್ವ ಅಣ್ಣ ಮಗಳು ಮದ್ವಿಗೆ ಹೋಗಿ ಬಂದೆ, ಒಂಥರ ಜೀವನ ಖುಷಿ ಆದಂಗ ಆತು. ತುಂಬಾ ದಿನಗಳ ನಂತರ ಯಾವ್ದೋ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದು ತುಂಬಾ ಖುಷಿ ಆತ್ ಕಣಜಿ. ಮತ್ತೆ ಒಂದೇ ಕಡೆ ಇದ್ರೆ ಮನುಷ್ಯನಿಗೆ ಬೇಜಾರಂತ ಅನಿಸ್ತತಿ. ಹಂಗೆ ಅವಾಗ ಹಿಂಗೆ ಏನಾರ ಕಾರ್ಯಗಳಿಗೆ ಹೋಗ್ತಾ ಬರ್ತಾ ಇದ್ರೆ ಮನುಷ್ಯನಿಗೆ ಬೇಜಾರು ಕಳಿತತಿ. ಯಾರೇ ಅದು ಹಿಂಗ್ ಬಾಂಬ್ ಹಾಕಿದ್ದು? ಅರೆ ಅಜ್ಜಿ, ಇನ್ಯಾರು ಬಾಂಬ್ಗೆ ಹಾಕ್ತಾರೆ ನೋಡಿ, ಈ ಗಿರ್ಜಿಂದು ಹಕ್ಕ ನೋಡಿ ಹೇಗೆ ಹಲ್ಗೆ ಬಿಡ್ತಾ ಇದ್ದಾರೆ ಬಾಂಬದಕ್ಕೆ ಹಾಕಿ. ಅಯ್ಯಯ್ಯ, ಯಾವುದೇನೆ ಗಿರ್ಜಿ, ಇದೇನು ಹಿಂಗೆ? ಅಜ್ಜಿ, ಮದುವೆ ಊಟ ಚೆನ್ನಾಗಿತ್ತು ಅಂತ ಹೇಳಿ ಒಂದ್ 3-4 ಸಲ ಹಾಕ್ಸ್ಕೊಂಡ್ ತಿಂದ್ಬಿಟ್ನಲ್ಲ, ಹೊಟ್ಟೆ ತುಂಬಿಟ್ಟತ್ ಕಣಜಿ. ಅದಕ್ಕೆ ಈಗ ಕೆಳಗೆ ತೊಳ್ತೈತಿ, ಅದಕ್ಕೆ ಎಲ್ಲ ಹೊರಗ್ ಬರ್ತಿತ್ ಕಣಜಿ ಗಾಳಿ. ಹೋಯ್ ಗಿರ್ಜಿಂದು ಅಕ್ಕ, ಏನಪ್ಪಾತಿ? ಅರೆ ಹೋಯ್ ಗಿರ್ಜಿಂದು ಅಕ್ಕ, ಆಹಾ, ಹೀಗೆ ನೋಡಿ ಹೇಗೆ ಹಲ್ಕಿರಿತಾ ಇದ್ದೀರ. ನಮ್ದುಕ್ಕಿ ಆ ಕಡೆ ಬರ್ಬೇಕಾದ್ರೆ ನಮ್ದುಕ್ಕಿ ನೀವು ಹೇಗೆ ಹಾಡಿದ್ರಿ ಹೇಳಿ. ನಮ್ದುಕ್ಕಿ ನಾವು ಬಾಂಬ್ಗೆ ಹಾಕಿದಾಗ ನಿಮ್ದುಕ್ಕಿ ಕೋಪಾಗೆ ಮಾಡ್ಕೊಂಡ್ರಿ. ಈಗ ನೀವು ನಿಮ್ದುಕ್ಕಿ ಬಾಂಬ್ಗೆ ಹಾಕಿ ಈಗ ಹಲ್ಗೆ ಕಿರಿತಾ ಇದ್ದೀರ. ಹೋಗ್ಲಿ ಬಿಡೆ ಪಾತಿ, ಆ ಕಡೆಯಿಂದ ನೀನ್ ಬಾಂಬ್ ಹಾಕ್ದೆ, ಈ ಕಡೆಯಿಂದ ನಾನ್ ಬಾಂಬ್ ಹಾಕ್ದೆ, ಸರಿ ಹೋತ್ ಬಿಡಲ್ಲಿ. ಅರೆ ಹೋಯ್ ಅಕ್ಕ, ಎಲ್ಲಿಗೆ ಸರಿ ಹೋಯ್ತು? ನಮ್ದುಕ್ಕಿ ಬಾಂಬ್ ಹಾಕಿದ್ರೆ ಗಲೀಜ್ಗೆ ಆಗುತ್ತೆ, ನಿಮ್ದುಕ್ಕಿ ಬಾಂಬ್ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ, ಸಾಕ್ ಬಿಡ್ರಿ ಈಗ ಅದನ್ನೆಯ ಬೊಂಬಾಯಿ ಮಾಡ್ಬೇಡ್ರಿ, ಜನ ಕೇಳ್ಕೊಂಡಾರ ಏನಂದ್ರ ಟ್ರೈನಿಗೆ. ಫಾತಿಮಾ ಸಾಕ್ ಬಿಡವ ಈಗ. ಅರೆ ಏಕೆ ಬಿಡೋದು ಗುಂಡಿದ್ದಕ್ಕೆ ಅಜ್ಜಿ, ಈ ಪಾರಿಂದು ಹಕ್ಕ ಬಾಂಬ್ಗೆ ಹಾಕಿದ್ರೆ ಚೆನ್ನಾಗಿ ವಾಸನೆ ಬರುತ್ತೆ, ನಮ್ದಕ್ಕೆ ಬಾಂಬ್ ಹಾಕಿದ್ರೆ ಗಲೀಜ್ ವಾಸನೆಗೆ ಬರುತ್ತೆ. ಇವರು ಹೆಂಗೆ ಹಾಡ್ತಾರೆ ಗೊತ್ತಾ? ಈ ಮದ್ವಿಗೆ ಹೋಗ್ತಾ ಬರ್ತಾ ನಿಮ್ಮಿಬ್ಬರದು ಇದೇ ಆಗೋತು. ಅದಕ್ಕೆ ಈ ಗಿರ್ಜಿಂದು ಹಕ್ಕಾಗೆ ಹೇಳಿ, ಸುಮ್ ಕುತ್ಕಳೆ ಪಾತಿ, ಏನೋ ಸುಮ್ನೆ ಅದೀನಿ ಅಂತ ಹೇಳ್ಬಿಟ್ಟು ನಂಗೆ ಜಾಸ್ತಿ ಮಾತಾಡ್ತಾಳೆ. ಅರೆ ನಿಮ್ದಕ್ಕೆ ಸುಮ್ನೆ ಕುತ್ಕೊಳ್ಳಿ, ನಮ್ದಕ್ಕೆ ಹೇಳಕ್ಕೆ ಬರಬೇಡಿ. ಅಯ್ಯೋ ಅಯ್ಯೋ ಸಾಕ್ ನಿಲ್ಲಿಸ್ರೆ. ಅಯ್ಯೋ ಅಯ್ಯೋ ಏನ್ರಿ ಅಮ್ಮಯ್ಯಾರ ನೀವು, ಜನ ಏನ್ ಅನ್ಕೊಂಡರು ಅನ್ನೋದೇ ಇಲ್ವಲ್ಲ ನಿಮಗೆ. ಒಂದ್ ಗಾಳಿ ಕಾಲಾಗಿ ಯೂಟನ್ ಜಗಳ ಆಡ್ತಿರಲ್ಲಿ. ಮನುಷ್ಯ ಅಂದ್ಮೇಲೆ ಅದೆಲ್ಲ ಸಹಜ ಕಣ್ರೆ, ಹೊರಗೆ ಹೋಗೋದು ಬರೋದು ಅದೆಲ್ಲ ಇದ್ದದ್ದೇ ಕಣ್ರೆ. ಸಾಕ್ ಸುಮ್ನೆ ಆಗ್ರಿ ಈಗ. ಇನ್ ಮುಗಿತ್ ನೋಡಜ್ಜಿ ಇವ್ರಿಬ್ರದು, ಮುಷ್ಣಿಗಳು ಆ ಕಡೆ ತಿರ್ಸ್ಕೊಂಡ್ ಕೂತ್ಕೊಂಡ್ಬಿಟ್ರು. ಹೆಂಗ ಸುಮ್ ಕುತ್ಕೊಂಡ್ಲಿ, ಸುಮ್ಮಿರತ್ತಾಗಿ. ಚಾಯ್ 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 ಚಾಯ್. ಅಜ್ಜಿ ಚಾ ಕುಡಿತೀಯಾ? ಅಯ್ಯೋ ಕುಡಿಬೇಕಣೆ, ಹಿಂಗಾಗೈತೆ ಅಂದ್ಮೇಲೆ ಕುಡಿಲೇಬೇಕು. ಈ ಮಾರೈತರ ಬೋನ್ ಕೇಳಿ ತಲೆ ಚಿಟ್ಟಿಡ್ದಂಗ ಆಗ್ಬಿಡ್ತು. ಒಂದ್ ಹನಿ ಚಾನಾರ ಕುಡ್ದು ಸಮಾಧಾನಾರ ಮಾಡ್ಕ್ಯಾನ. ಸರಿ ಕಣಜ್ಜಿ, ತಗಾನ ನೀರು ಬರ್ಲ ಅಣ್ಣ. ಮದ್ವಿಗೆ ಹೋಗೋದೇನೋ ಚೆನ್ನಾಗಿರ್ತದ ಕಣಜ್ಜಿ. ಅಲ್ಲಿ ಹೋದಾಗ ಈ ಬಟ್ಟೆಗಳ್ನ ಹಾಕ್ಕೊಂಡ್ಬಿಡ್ತೀವಲ್ಲ, ಮಿಂಚಿನ ಸೀರೆಗಳ್ನ, ಯಪ್ಪ ಇಂಥ ಬಿಸ್ಲಿಗೂ ಅದಕ್ಕೂ ಮೊಯ್ಯೆಲ್ಲ ಚುಚ್ತಾ ಇರ್ತತಿ. ಯಾವಾಗ ಕಿತ್ತು ಎಸೆನ ಅಂತ ಅನಿಸ್ತಿರ್ತತ್ ನೋಡು. ನಾನು ಏಟ್ಗಾಡ ಮುಗಿತತ ಮದ್ವೆ, ಏಟ್ಗಾಡ ಮಿಂಚ್ ಸೀರೆ ಬಿಚ್ಚ ಹಾಕಿ ಈ ತರ ನಾರ್ಮಲ್ ಸೀರೆ ಉಟ್ಕೊಣ ಅಂತಂದು ಕಾಯ್ತಾ ಇದ್ದೆ ನೋಡು. ಯಪ್ಪ ಯೋನಜ್ಜಿ, ಆ ಬಿಸ್ಲಿಗೂ ಅದಕ್ಕೂ ಅಂತ ಸೀರೆ ಉಟ್ಕೊಳಕಾದೀತೆ, ಎಷ್ಟು ಗಾಡ ಕಿತ್ತು ಬಿಸಾಕೇನ ಅಂತ ಅನಿಸ್ತತ್ ನೋಡು. ಕಣೆ ಪಾರಿ, ನನಗೂ ಹಂಗೇನೆ ಅಂತ ಅನಿಸ್ತಿತ್ತು. ಈ ಬಿಸ್ಲಿಗೂ ಅದಕ್ಕೂ ಮೊಯ್ಯೆಲ್ಲ ಅಂಟ್ಕೊಂಡಂಗ ಆಗ್ಬಿಟ್ಟತ್ತ ಸೀರೆ. ಅವನ್ನೆಲ್ಲ ತೆಗೆದು ಈ ದಿನ ಉಟ್ಕೊಳ ಸೀರೆ ಉಟ್ಕೊಂಡ್ಬಿಟ್ರೆ ಅಯ್ಯಪ್ಪ ಎಷ್ಟು ಒಂಥರ ಸಮಾಧಾನ ಅನ್ಸತ್ ಗೊತ್ತಾ? ಮೊಯ್ಯಿ ತಣ್ಣಗಾಕ ತಂಗಿಯ ಇಂಥ ಸೀರೆ ಉಟ್ಕೊಂಡ್ರೆ. ಅಯ್ಯಪ್ಪ ಅಂತ ಸೀರೆ ಉಟ್ಕೊಳಕ್ಕೆ ಆಗಲ್ಲಪ್ಪ. ಈ ಮದ್ವಿಗೆ ಒಂಚೂರು ಅಂದ ಚಂದ ಕಾಣ್ಲಿ ಅಂತ ಉಟ್ಕೊಂತೀವಿ, ಆಮೇಲೆ ಈ ಬಿಸಿಲು ಜಾಸ್ತಿ ಆದಂಗೆ ಸೆಕೆ ಆದಂಗೆ ಕಿತ್ತು ಎಸೆನ ಅಂತ ಅನಿಸ್ತತಿ. ನನಗೂ ಹಂಗೆ ಆಗಿತ್ತು ನೋಡು. ಏಟ್ಗಡ ಮುಗಿತತೆ, ಏಟ್ಗಡ ಉಂಡ್ಬಿಟ್ಟು ಗಡಗಡ ಈ ಸೀರೆ ಬಿಸಾಕನ ಅಂತ ಅನ್ಸ್ಬಿಟ್ಟಿತ್ತು. ಅದಕ್ಕೆ ಬೇಗ ಬಿಚ್ಬಿಟ್ಟು ಈ ಸೀರೆ ಸುತ್ತಾರ್ಕೊಂಡ್ಬಿಟ್ಟೆ. ಅಯ್ಯ ನಾನು ಆಟಯ್ಯ, ನಾನು ನಿಮ್ಕಿನ ಮೊದ್ಲೇನೆ ಹೋಗಿ ಉಂಡು ಗಡಗಡ ಗಾಳ
ಫಸ್ಟ್ ಬೀಚ ಹಾಕ್ದಾಳೆ ನಾನು. ನಿಮ್ಮಿಬ್ಬರಿಕಿನ ನಂದೇ ದಾರಿ ಮಿಂಚಿಂಗಿದ್ದ ಸೀರೆ ಯೋಟ್ಗಡ ಉದುರ್ಸೇನ ಮಿಂಚಿಂಗ್ ಸೀರೆನ ಅಂತ ಅನಿಸ್ತಿತ್ತು. ಒಂದೀಟ ಬೆನ್ನಲ್ಲೆಲ್ಲ ಚುಚ್ಚುದಂಗ ಹಾಕುತ್ತಾ ಉಣ್ಣಕ್ಕೂ ಸರಿಯಾಗಿ ಬಿಡ್ತಿರ್ಲಿಲ್ಲ ಅದು. ಒಳ್ಳೆ ಮುಳ್ ಚುಚ್ದಂಗ ಆಗೋದು. ಈ ಸೆಕಿಗೂ ಅದಕ್ಕೂ ಗಾಢ ಕಿತ್ತು ಬಿಸಾಗನ ಅಂತ ಅನಿಸ್ತಿತ್ತು ನನಗೂ. ಗಾಢ ಉಂಡು ಬಂದಾಳೆ ತಡ ಗಾಢ ಬಿಸಾಕಿ ಈ ಸೀರೆ ಸುತ್ಕೊಂಡ್ಬಿಟ್ಟ ನೋಡ್ ನಾನು. ಹೌದು ಗಿರ್ಜಿಂದು ಅಕ್ಕ, ನಮ್ ದಿಕ್ಕಿನೂ ಹಾಗೆ ಹಾಕ್ಬಿಟ್ಟಿತ್ತು. ನೋಡಜ್ಜಿ, ಇಬ್ರು ಮುನ್ಸ್ಕೊಂಡಿದ್ರು. ಈಗ ನೋಡು ಹೆಂಗ್ ತಿರ್ಕೊಂಡ್ರು ಅಂತ ಹೇಳಿ. ಇವ್ರಿಬ್ರದ್ದು ಮುನ್ಸ್ ಯಾವಾಗ್ಲೂ ಈಟಯ್ಯ. ಕ್ಷಣಕ್ಕೆ ಸಿಟ್ಟಾಗ್ತಾರೆ, ಆಮೇಲೆ ಮತ್ ಒಂದಾಗ್ತಾರೆ. ಗೊತ್ತಿರದೆ ತಗ ಕ್ಷಣಿಕ ಮುನಿಸು ಅಂತ. ಚಾಯ್ 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 ಚಾಯ್. ಅಯ್ಯ ನಮ್ಮಪ್ಪಿ ಎಲ್ಲಿದ್ದಾನೆ? ಅವಾಗಿನ ಸುಮ್ ಕೂಗ್ತಾನೆ ಅದಾನೆ. ಈಟತ್ತಾದ್ರೂ ಈ ಕಡೆ ಬರ್ಲಿಲ್ಲ. ಕೂಗಿ ಒಂದ್ ಅರ್ಧ ಗಂಟೆ ಆತೇನ ಈಟತ್ತಿಗೆ. ಎಲ್ಲ ಏನ ಕೂಗ್ತಾನೆ ಅದಾನೆ. ಎಲ್ಲಿದ್ದಾನೆ ಅವನು? ಹಿಂದಿನ ಡಬ್ಬೆಗೆ ಅದಾನೆ ಅನಿಸ್ತದ ಕಣಜ್ಜಿ. ಅಲ್ಲಿಂದಾನೆ ಕೂಗ್ತದನಲ್ಲ, ನಮ್ಗಿಲ್ಲಿ ಹತ್ರ ಕೂಗ್ದಂಗ ಆಗ್ತೈತಿ. ಚಾಯ್ 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 ಚಾಯ್. ಬಂದ್ ನೋಡಿ ಈಗ. ಚಾಯ್ 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 ಬೇಕೇನ್ರಮ್ಮ? ಚಾಯ್ ಚಾಯ್ ಚಾಯ್, ಬಿಸಿ ಬಿಸಿ ಗರಂ ಚಾಯ್ ಚಾಯ್. ಕೊಡಪ್ಪ ಎಲ್ಲರಿಗೂ ಚಾನ. ಒಂದ್ 3 4 ಜನ 5 ಜನ ಇದೀವಿ ನೋಡಪ್ಪ. 5 ಜನಕ್ಕೂ ಒಂದೊಂದ್ ಕೊಡು ಚಾನ. ಅದ್ಯಾಕಂಗ್ ಬಾಯಿ ತರ್ಕೊಂಡ್ ನಿತ್ಕೊಂಡ್ ನೋಡಿಯ, ಕೊಡು ಗಡಗಡ. ಕೊಡ್ತೀನಜ್ಜಿ ಕೊಡ್ತೀನಿ. ಎಷ್ಟಜ್ಜಿ? 5? 5 ಕಣಪ್ಪ. 1 ತಗೊಳಕ, 2 ತಗೊಳಕ, 3, 4 ತಗೊಳಜ್ಜಿ, 5 ತಗೊಳಜ್ಜಿ. 5 ಚಾ ಕೊಟ್ಟಿನಜ್ಜಿ. 50 ರೂಪಾಯಿ ಕೊಡು. 10 ರೂಪಾಯಿ ಒಂದ್ ಚಾ. ಕೊಟ್ಟಿರಪ್ಪ. ಅಜ್ಜಿ ನನ್ನ ಹತ್ರನೇ 5 ಕೊಡ್ತೀನಿ ಬಿಡು, ಮತ್ತೇನ್ ತೆಗಿಯಕ್ ಹೋಗಿ. ಸರಿ ಕೊಡಂಗಾರೆ. ತಗೊಳಪ್ಪ ಅಣ್ಣ. ತಂಬರಕ್ಕ. ಚಾಯ್ 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 ಚಾಯ್. ಫಾತಿಮಾ ತಗಳೆ ಗಿರ್ಜಿ ನಿನಗೂ. ಈ ಹೊಟ್ಟೆ ತುಂಬಾ ಉಂಡು ಬಂದದ್ಕು ಅದಕ್ಕೂ ಹೊಟ್ಟೆ ದೀಪಾದಂಗ ಆಗ್ಬಿಟ್ಟಿತ್ತು. ಒಂದನಿ ಚಾನಾರ ಕುಡಿದ್ರೆ ಸರಿ ಹೋಗತ್ ಹೊಟ್ಟೆ ಅನ್ಕೊಂಡಿದ್ದೆ. ಒಂದನಿ ಚಾ ಕುಡಿದ್ಮೇಲೆ ಈಗ ಸಮಾಧಾನ ಆತ್ ನೋಡು. ಚುರುಮುರಿ ಚುರುಮುರಿ ಚುರುಮುರಿ. ಅಜ್ಜಿ ಚುರುಮುರಿ ತಿಂತೀಯಾ? ಅಯ್ಯಯ್ಯ ಬ್ಯಾಡ್ ನಮ್ಮವನೇ, ಹೊಟ್ಟೆ ತುಂಬಾ ಉಂಡು ಬಂದಿರೋದೆ. ಅದೇ ಏನ ಕರಗಿಲ್ಲ, ಅದೇ ಕರಗ್ಲಿ ಅಂತ ಒಂದನಿ ಚಾ ಕುಡಿತಾ ಇದ್ದೀನಿ. ಅದ್ರ ಮೇಲಿನ ಚುರುಮುರಿ ಅಂತೀಯಲ್ಲ, ಯಾ ಚುರುಮುರಿ ಬೇಡ ಏನು ಬೇಡವ. ಹೊಟ್ಟೆ ಗ್ಯಾಸ್ಟಿಕ್ ಆದಂಗ ಆಕತ್ ಅದೆಲ್ಲ ತಿಂದ್ರೆ. ಯಾ ಚುರುಮುರಿ ಏನು ಬೇಡ, ಬೇಕಿದ್ರೆ ನೀವು ತಿನ್ಕೊಳ್ರಿ. ನನಗೂ ಬೇಡಪ್ಪ, ನನಗೂ ಏನೋ ಉಂಡದ್ದೆ ಕರಗಿಲ್ಲ. ಚುರುಮುರಿ ಏನು ಬೇಡ, ನಾನು ನಿನಗೆ ಬೇಕೇನೋ ಅಂತ ಕೇಳ್ದೆ. ಬೇಡ. ಪಾರಿ ನನಗೆ ಕೊಡ್ಸೆ ಚುರುಮುರಿನ? ತಗಳೆ ಅದಕ್ಕೇನು? ಅಯ್ಯೋ ಬ್ಯಾಡ್ ಕಣೆ, ಆಕಿಗೆ ಮಾತ್ರ ಕೊಡ್ಸ್ಬೇಡ ಚುರುಮುರಿನ. ಈಗಲೇ ಅವಾಗಿಂದ ಬಾಂಬ್ ಹಾಕ್ತಾಳೆ. ಆ ಹೊಟ್ಟೆ ಉಳಿದೆ ಏನೋ ಹೊರಗೆ ಬರಂಗಿಲ್ಲ. ಮತ್ತೆ ಅದ್ರ ಮೇಲಿನ ಚುರುಮುರಿ ಹಾಕ್ತೀನಿ ಅಕ್ಕಿಗೆ ಅಂತೀಯಲ್ಲ. ಬ್ಯಾಡ್ ಸುಮ್ಕಿರು. ಮನೆಗೆ ಹೋದ್ಮೇಲೆ ಮಾಡ್ಕೊಂಡು ತಿಂತಾಳೆ ಚುರುಮುರಿನ. ನೋಡಿದ್ರಲ್ಲ ಗೆಳೆಯರೆ, ಮದ್ವೆಗೆ ಹೋಗಿ ಮದ್ವೆ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ಹೆಂಗಸ್ರುಗಳು ಹೆಂಗೆಲ್ಲ ಮಾತಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ನೋಡಿ ನಮ್ಮ ಮದ್ವೆಯ ಈ ಪ್ರಯಾಣ ಹಿಂಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.